ನಮಸ್ತೆ, ನನ್ನ ಹೆಸರು ಪ್ರೀತಮ್. ಆಮ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆ್ಯಟ್ ಆದಿಚುಂಚನಗಿರಿ ಹಾಸ್ಪಿಟಲ್, ಬಿಜಿನಗರ್. ಸೊ ನಾನು ನಿಮಗೆ ಇವತ್ತು ಮದ್ಯಪಾನದ ಚಟಕ್ಕೆ ಯಾರ್ಯಾರು ಒಳಗಾಗಿರ್ತಾರೆ, ಅದರಲ್ಲಿ ಏನೇನು ಲಕ್ಷಣಗಳು ಕಾಣಿಸುತ್ತೆ, ಏನೇನು ಪರಿಣಾಮಗಳಾಗುತ್ತೆ ಆ್ಯಂಡ್ ಯಾವ್ಯಾವ ಥರ ಚಿಕಿತ್ಸೆಗಳು, ಸೌಲಭ್ಯಗಳು ಮತ್ತು ಎಲ್ಲ ನಮ್ಮ ಹಾಸ್ಪಿಟಲ್ ಇದೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಮದ್ಯಪಾನ ಚಟಕ್ಕೆ ಒಳಗಾದವರು ಅಥವಾ ಮದ್ಯಪಾನ ಸೇವನೆ ಮಾಡ್ತಿರೋರಲ್ಲಿ ಅದು ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಥವಾ ಏನೋ ಒಂದು ತಕ್ಷಣವಾದ ಏನು ಪರಿಣಾಮ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕುಡಿಯೋದನ್ನು ಏನು ಮಾಡ್ತಿರ್ತಾರೆ, ಕಂಟಿನ್ಯೂ ಮಾಡ್ತಿರ್ತಾರೆ. ಬಟ್ ಆದರೆ ಆಲ್ಕೋಹಾಲು ಅಥವಾ ಈ ಮದ್ಯಪಾನ ಸೇವನೆ ಏನಿದೆ ಅದೊಂದು ಸ್ಲೋ ಪಾಯ್ಸನ್ ಥರ ನಿಧಾನಕ್ಕೆ ನಿಮ್ಮ ಮಾನಸಿಕ, ದೈಹಿಕ ಹಾಗೂ ಸಾಮಾಜಿಕ ಒಂದು ವಾತಾವರಣಗಳನ್ನ ಹಾಳು ಮಾಡ್ತಾ ಹೋಗುತ್ತೆ. ನಿಮಗೆ ಯಾವಾಗ ಸ್ಟ್ರೆಸ್ ಆದಾಗ ಅಥವಾ ತುಂಬ ಆ್ಯಂಗ್ಸೈಟಿ ಆದಾಗ ಅಥವಾ ತುಂಬ ನಿಮಗೆ ಥಿಂಗ್ಸ್ಗಳನ್ನ ಅಥವಾ ಲೈಫಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಆಗದಿದ್ದಾಗ ನೀವು ಏನು ಈ ಮದ್ಯಪಾನನೇ ಸೊಲ್ಯೂಷನ್ ಅನ್ಕೊತಿದ್ದೀರಾ, ಅದು ನಿಮಗೆ ಕಾಸಿನ ಸಮಸ್ಯೆ, ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ತಿರೋದು ಹಾಗೂ ನಿಮ್ಮ ವರ್ಕ್ ರಿಲೇಟೆಡು ಇದನ್ನೆಲ್ಲ ಸ್ಟ್ರೆಸ್ನ ಜಾಸ್ತಿ ಮಾಡ್ತಾ ಇದೆ. ಸೊ ಈ ಥರ ಒಂದು ಆಲ್ಕೋಹಾಲ್ ಅಥವಾ ಮದ್ಯಪಾನದ ಒಂದು ಚಟಕ್ಕೆ ನೀವು ಒಳಗಾಗಿದ್ದೀರಾ ಅಂತಂದರೆ ಯಾವ್ಯಾವ ಲಕ್ಷಣಗಳು ಕಾಣಿಸುತ್ತೆ ಅಂತಂದರೆ, ಮೊದಲನೇದು ಮದ್ಯಪಾನನ ಜಾಸ್ತಿ ಸೇವಿಸಬೇಕು ಅನ್ನೋ ಒಂದು ತೀವ್ರ ಒಂದು ಆಸೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಮದ್ಯಪಾನ ಬಿಟ್ಟರೆ ಮತ್ತು ಯಾವ ಒಂದು ಎಂಜಾಯ್ಮೆಂಟ್ ಕೂಡ ನೀವು ಮಾಡೋಕ್ಕಾಗಲ್ಲ. ಆ್ಯಂಡ್ ಮದ್ಯಪಾನದಿಂದನೇ ನಿಮಗೆ ಖುಷಿ ಸಿಗೋದು ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಮದ್ಯಪಾನನ ಬಿಟ್ಟಾಗ ನಿಮ್ಮ ಬಾಡಿಲಿ ಕೆಲವೊಂದು ಚೇಂಜಸ್ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಕೋಪ ಬರೋದು, ತುಂಬ ಸ್ಟ್ರೆಸ್ ಫೀಲ್ ಆಗೋದು, ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋದು, ಅದಿಲ್ಲ ಅಂತಂದರೆ ಡೇನೇ ಕಂಪ್ಲೀಟ್ ಆಗಲ್ಲ ನನಗೆ, ಆ್ಯಂಡ್ ಕೈ ನಡ್ಗೋದು, ಈ ಥರ ಸಮಸ್ಯೆಗಳನ್ನೆಲ್ಲ ನೀವು ನೋಡ್ತೀರಾ. ಇದನ್ನ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಮದ್ಯಪಾನ ಸೇವನೆಯಿಂದ ಎಲ್ಲ ಥರ ಒಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇರ್ತೀರಾ. ಆ್ಯಂಡ್ ಈ ಥರ ಲಕ್ಷಣಗಳು ತುಂಬ ತೀವ್ರತೆಯಲ್ಲಿ, ತುಂಬ ಡೈಲಿ ವಿಚಾರದಲ್ಲಿ ಇದೆಲ್ಲ ನಿಮ್ಗೆ ಆಗ್ತಾ ಇದೆ ಅಂತಂದರೆ ನಿಮಗೆ ಮದ್ಯಪಾನದ ಚಟ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ಮದ್ಯಪಾನದ ಚಟಕ್ಕೆ ನೀವು ಒಳಗಾಗಿದ್ದೀರ ಅಂತಂದಾಗ ಮೋಟಿವೇಶನಲ್ ಎನ್ಹಾನ್ಸ್ಮೆಂಟ್ ಥೆರಪಿ ಅನ್ನೋದನ್ನು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಮದ್ಯಪಾನ ಕುಡಿಯೋದ್ರಿಂದ ಏನಾಗುತ್ತೆ, ಕುಡಿಯೋದನ್ನ ಬಿಟ್ಟರೆ ಏನಾಗುತ್ತೆ ಅನ್ನೋ ಒಂದು ಬ್ಯಾಲೆನ್ಸ್ನ ನಾವು ನಿಮಗೆ ಅರ್ಥ ಮಾಡಿಸಿ, ನೀವು ಕುಡಿಯೋದನ್ನ ಬಿಟ್ಟರೆ ನೀವು ಹೇಗೆ ಇರುತ್ತೆ ನಿಮ್ಮ ಲೈಫು, ಆ್ಯಂಡ್ ಆ ವಿಚಾರಗಳನ್ನ ನಾವು ಮೋಟಿವೇಟ್ ಮಾಡಿ ನಿಮ್ಮ ಮೈಂಡಲ್ಲಿ ಯಾಕೆ ನೀವು ಕನ್ಸ್ಯೂಮ್ ಮಾಡ್ತಿದ್ದೀರಾ ಆ್ಯಂಡ್ ಆ ಕನ್ಸ್ಯೂಮ್ ಮಾಡೋದ್ರಿಂದ ಏನು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನ ನಿಮಗೆ ಅರಿವು ಮಾಡಿಸಿ, ನಾವು ಒಂದು ಇಬ್ಬರು ಜೊತೆಗೆ ಒಬ್ಬ ಕೌನ್ಸಿಲರ್ ಹಾಗೂ ಪೇಷಂಟ್ ಇಬ್ಬರು ಕೂಡ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡಿ ನಿಮ್ಗೆ ಯಾವುದೇ ಥರ ಪ್ರೆಷರ್ ಇಲ್ಲದೇ ಹಂತವಾಗಿ ನಿಮ್ಮ ಒಂದು ವೇಗದಲ್ಲೇ ನಿಧಾನಕ್ಕೆ ಆ ಒಂದು ಚಿಕಿತ್ಸೆನ ನಾವು ಶುರು ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಅಥವಾ ಏನೇನು ಕನೆಕ್ಟೆಡ್ ಇದೆ ನಿಮ್ಮ ಮದ್ಯಪಾನದ ಒಂದು ಅಭ್ಯಾಸಕ್ಕೆ ಆ್ಯಂಡ್ ಯಾಕೆ ನೀವು ಅದನ್ನು ಮಾಡ್ತಿದ್ರೆ ಅದನ್ನ ರೂಟ್ ಕಾಸಲ್ಲಿ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವು ನಿಮ್ಮನ್ನ ಮೋಟಿವೇಟ್ ಮಾಡಿ ನಿಧಾನಕ್ಕೆ ನಿಮ್ಮ ಬಿಹೇವಿಯರ್ನ ನಾವು ಕಟ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮ ಇದರಿಂದ ಏನೇನು ಮೆಡಿಸಿನ್ ಇದೆ ಅಥವಾ ಏನೇನು ರೋಟೀನ್ ಇದೆ ಅದನ್ನು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಸೌಲಭ್ಯಗಳು ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಆಫ್ ಆದಿಚುಂಚನಗಿರಿ ಹಾಸ್ಪಿಟಲ್, ಬಿಜಿನಗರಲ್ಲಿ ಈ ಸೌಲಭ್ಯಗಳು, ಈ ಒಂದು ಟ್ರೀಟ್ಮೆಂಟ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ನೀವು ಬಂದು ಇಲ್ಲಿ ನಮ್ಮ ಕೌನ್ಸಿಲರ್ಸ್ ಹತ್ರ, ಟ್ರೈನ್ ಪ್ರೊಫೆಷನಲ್ಸ್ ಹತ್ರ ಮಾತಾಡಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದು. ಸೊ ಈ ಥರ ಯಾವುದೇ ಥರ ಮದ್ಯಪಾನದ ಚಟದ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ಆದಿಚುಂಚನಗಿರಿ ಹಾಸ್ಪಿಟಲ್ ಆಫ್ ಬಿಜಿನಗರ್ ಅಲ್ಲಿಗೆ ನೀವು ಸಂಪರ್ಕ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.